ಇಂಡಿಯಾದಲ್ಲಿ ಲೀಗಲಿ ವ್ಯಾಲಿಡ್ ಮ್ಯಾರೇಜ್ ಅಂದ್ರೆ ಏನ್ ಗೊತ್ತಾ? ಕೋರ್ಟ್ ಮ್ಯಾರೇಜ್, ಟೆಂಪಲ್ ಮ್ಯಾರೇಜ್ ಆರ್ ರಿಜಿಸ್ಟ್ರೇಷನ್ ಮ್ಯಾರೇಜ್. ಹಾಯ್, ಐ ಆಮ್ ಸಚಿನ್, ಅಡ್ವೊಕೇಟ್. ಮ್ಯಾರೇಜ್ ಅಂತ ಅಂದ್ರೆ ಏನು? ಎ ಲೀಗಲಿ ರೆಕಗ್ನೈಸ್ಡ್ ಯೂನಿಯನ್ ಬಿಟ್ವೀನ್ ಟೂ ಪರ್ಸನ್ ದಟ್ ಕ್ರಿಯೇಟ್ಸ್ ರೈಟ್ಸ್ ಅಂಡ್ ಆಬ್ಲಿಗೇಷನ್ಸ್ ಬಿಟ್ವೀನ್ ದೆಮ್. ಹಿಂದೂ ಮ್ಯಾರೇಜ್ ಆಕ್ಟ್ 1955 ಸೆಕ್ಷನ್ 5 ಪ್ರಕಾರ ಮ್ಯಾರೇಜ್ ವ್ಯಾಲಿಡ್ ಆಗಿರಬೇಕು ಅಂತ ಅಂದ್ರೆ ಲೀಗಲ್ ಏಜ್ ಕಂಪ್ಲೀಟ್ ಆಗಿರಬೇಕು. ಹುಡುಗಂಗೆ 21 ವರ್ಷ, ಹುಡುಗಿಗೆ 18 ವರ್ಷ ತುಂಬಿರ್ಬೇಕು. ಇದ್ರ ಜೊತೆಗೆ ಎಕ್ಸಿಸ್ಟಿಂಗ್ ಸ್ಪೌಸ್ ಇರಬಾರ್ದು, ಫ್ರೀ ಕನ್ಸೆಂಟ್ ಇರಬೇಕು, ಪ್ರಾಹಿಬಿಟೆಡ್ ರಿಲೇಶನ್ಶಿಪ್ ರೂಲ್ಸ್ ಫಾಲೋ ಮಾಡಬೇಕು. ಯಾವ್ಯಾವ ತರ ಮದುವೆ ಆಗ್ಬೋದು ಅಂತ ಅಂದ್ರೆ ಟ್ರೆಡಿಷನಲ್ ರಿಚುವಲ್ ಮ್ಯಾರೇಜ್ ಅಂಡರ್ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಸೆಕ್ಷನ್ 7 ಪ್ರಕಾರ ಕಸ್ಟಮ್ ಸೆರೆಮನೀಸ್ ಇಂಪಾರ್ಟೆಂಟ್. ಸಪ್ತಪದಿ ತುಳಿಯೋದು, ಮಂಗಳಸೂತ್ರ ಕಟ್ಟೋದು, ಕಸ್ಟಮರಿ ರಿಚುವಲ್ಸ್ ಫಾಲೋ ಮಾಡೋದು. ರಿಜಿಸ್ಟ್ರೇಷನ್ ಮ್ಯಾರೇಜ್ ಅಂತ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಅಥವಾ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಅಫಿಷಿಯಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು. ಮ್ಯಾರೇಜ್ ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಂಡರ್ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಸೆಕ್ಷನ್ 8 ಪ್ರಕಾರ ಮ್ಯಾರೇಜ್ ಗೆ ಪ್ರೂಫ್ ಸ್ಟ್ರಾಂಗ್ ಆಗಿರುತ್ತೆ. ಕೋರ್ಟ್ ಮ್ಯಾರೇಜ್ ಅಂತ ಅಂದ್ರೆ ಏನು? ಅಂಡರ್ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಪ್ರಕಾರ ಕೋರ್ಟ್ ಮ್ಯಾರೇಜ್ ಅಂತ ಅಂದ್ರೆ ಜಡ್ಜ್ ಮದುವೆ ಮಾಡಿಸೋದಿಲ್ಲ, ಮ್ಯಾರೇಜ್ ಆಫೀಸರ್ ಪ್ರೋಸೆಸ್ ನ ಕಂಡಕ್ಟ್ ಮಾಡ್ತಾರೆ. ಕೋರ್ಟ್ ಮ್ಯಾರೇಜ್ ಆಗ್ಬೇಕು ಅನ್ಕೊಂಡಿರೋರು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ 30 days ವೇಟ್ ಮಾಡಬೇಕು. ದ ರಿಜಿಸ್ಟ್ರಾರ್ ಡಿಸ್ಪ್ಲೇಸ್ ಎ ಪಬ್ಲಿಕ್ ನೋಟಿಸ್ ಫಾರ್ 30 days. ಇಫ್ ನೋಬಡಿ ರೈಸಸ್ ಲೀಗಲ್ ಅಬ್ಜೆಕ್ಷನ್ ದೆನ್ ಮ್ಯಾರೇಜ್ ಕ್ಯಾನ್ ಪ್ರೊಸೀಡ್. ಮದುವೆ ದಿನ ಇಬ್ರು ಕೂಡ 3 ಜನ ವಿಟ್ನೆಸ್ ನ ಕರ್ಕೊಂಡು ಹೋಗಿ ಸೈನ್ ಮಾಡಬೇಕು. ದೆನ್ ದ ಆಫೀಸರ್ ಡಿಕ್ಲೇರ್ಸ್ ಲೀಗಲಿ ಮ್ಯಾರಿಡ್. ಲವ್ ಮ್ಯಾರೇಜ್ ಲೀಗಲ್ ಅಂತ ಕೇಳಿದ್ರೆ ಎಸ್, ಫ್ರೀ ಕನ್ಸೆಂಟ್ ಇರಬೇಕು ಮತ್ತೆ ಲೀಗಲ್ ಏಜ್ ಕಂಪ್ಲೀಟ್ ಆಗಿರಬೇಕು. ಸೆಕೆಂಡ್ ಮ್ಯಾರೇಜ್ ಲೀಗಲ್ ಅಂತ ಕೇಳಿದ್ರೆ ಡಿವೋರ್ಸ್ ಆಗಿದ್ರೆ ಅಥವಾ ಸ್ಪೌಸ್ ಬದುಕಿಲ್ಲ ಅಂತ ಅಂದ್ರೆ ಲೀಗಲ್. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಶೇರ್ ಮಾಡಿ.